ಹಾಂ, ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ನಮಗೆ ನಾನು ಅಮ್ಮ ಊರಿಗೆ ಬಂದಿದ್ದೀನಿ. ನಾನು May 1 ನಮಗೆ ವರ್ಕ್ ಹಾಲಿಡೇಸ್ ಇತ್ತು. ನಾನು ಎಕ್ಸ್ಟ್ರಾ 2-3 ಡೇಸ್ ಲೀವ್ ಹಾಕಿ ಅಮ್ಮನ ಮನೆಗೆ ಬಂದಿದ್ದೆ. ಥರ್ಸ್ಡೇ ಮಾರ್ನಿಂಗೇ ನಾನು ಅಲ್ಲಿ ಬೆಂಗಳೂರು ಬಿಟ್ಟಿದ್ದು. ಬಟ್ ಟಿಫನ್ ಟೈಮಿಂಗ್ಸ್ಗೆ ನಾನು ಊರಲ್ಲೇ ಇದ್ದೆ. ಬಂದು ಇಲ್ಲಿ ಊರಿಗೆ ಬಂದು ಟಿಫನ್ ಮಾಡಿಬಿಟ್ಟು ಈಗ ತೋಟದ ಹತ್ರ ಹೋಗ್ತಾ ಇದ್ದೀವಿ. ನಾನು ಅಲ್ಲಿ ಊರಿಗೆ ಹೋದ್ಮೇಲೆ ಏನೇನೆಲ್ಲ ಆಯಿತು, ಎಲ್ಲೆಲ್ಲೇ ಹೋಗಿದ್ದೆ, ನಾನು ಯಾವ ಥರ ಎಂಜಾಯ್ ಮಾಡಿದೆ ಅಂತ ಕೂಡ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಹಳ್ಳಿ ಲೈಫ್ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಹಸು ಕಟ್ಟಾಕಕ್ಕೆ ಹೋಗಿದ್ದಾರೆ ನೋಡಿ. ಇದು ಪಪ್ಪಾಯ ಗಿಡ. ಕರನ ಬಿಡ್ತೀಯಾ? ಇವಕ್ಕೇನು ದಾರ ಕಟ್ಟಾವು? ಇಲ್ಲಿ ಆಲೆ ಎಷ್ಟು ಉದ್ದ ಇದೆ. ಅದಕ್ಕೇನು ಕೋಡಿಲ್ವಾ? ಸಿದ್ದಿನೂ ಅಲ್ಲ ಇದೆಯಾ? ಹಾಂ, ಬಾ ಸಿದ್ದಿ. ಓ, ಇವ್ ನೋಡ್ಬಿಟ್ಟೆನಾ? ಅಯ್ಯೋ ಅಜ್ಜಿ, ಫಸ್ಟ್ ಇದನ್ನ ಕಟ್ಟಾಕಿ ಅಜ್ಜಿ. ಎಂದ ನನ್ಗೆ ಬೇಡ. ಏನು ಮಾಡುತ್ತದ? ಅಯ್ಯೋ, ಅಲ್ಲಿ ನೋಡೋದು ನಮ್ಮ ನೋಡೇ ಓಡುತ್ತೆ. ಬಾ. ಹೌದು, ಇಲ್ಲೇ ಬಿಡು ಮಮ್ಮಿ. ಅಯ್ಯೋ, ಇಲ್ಲಿ ಎಲ್ಲ ತುಸ್ಕೊ ಬಂದ್ಲ. ಇಲ್ಲಿ ಕೈ ಮೇಲೆ ಹೋದೆ ನೋಡಿ. ಇದಂಗ ತುಸ್ಕೊಂಬಂದು ಏನ ನಡೀತೈತಿ ಇಲ್ಲ? ಯಾರಿದು? ಗೊತ್ತು. ಇಲ್ಲಿ ಒಂದು, ಇಲ್ಲೊಂದು. ಇಲ್ಲಿ ನಮ್ಮ ಮುಚ್ಚು ನನಗೆ ಬೋದು. ಹಾಗಂದ್ರೆ ಮಾಡಿ ಫ್ರೆಂಡ್ಸ್, ನಮಗೆ ಕೊಡದೆ ಅವ್ರು ಕುಡಿತವ್ರೆ ಚೆನ್ನಾಗಿ. ಮಾಡು. ಗೊತ್ತಾ ಫ್ರೆಂಡ್ಸ್? ಪರಿಶೀಲನ ಕುಂಕುಮವ ಅಂದ ಮುಚ್ಚಿಂದ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ತೋಟದ ಮನೆ. ನಾನು ಈ ವ್ಲಾಗ್ನ ಕ್ಯಾನ್ಸಲ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಬಟ್ ನಾನು ಇನ್ನೊಂದು ವ್ಲಾಗ್ ಮಾಡೇ ಮಾಡ್ತೀನಿ. ಮನೆಗೆ ಹೋಗ್ತಾ ಇದ್ದೀವಿ. ರೊಟ್ಟಿ ಆ ಕಡೆ ಒಂಥರ ಮುಲ್ಗೆ ಕೊಡ್ತಾನೆ. ಹಾಂ, ಅದು ಮಂಗ್ಳೂರು ಮಲ್ಗೆ. ಹೆಂಗೆ ಕಟ್ತಾರೆ ನೋಡು. ಅದು ದೇವ್ರಿಗೆಲ್ಲ ಅಲ್ಲ, ಅಲ್ಲೇ ಮುಡ್ಸೋದು. ಈ ಮಲ್ಗೆ ಇಲ್ಲ, ಅಲ್ಲಿ 200 ರೂಪಾಯಿ ಕಾಸ್ಟ್ಲಿ ಅದು. ಬಳೆದೆಲ್ಲ ಮುಲ್ಗೆ ಕೊಡ್ತಾರೆ. ಮಂಗ್ಳ ಕೇಳಿದ್ಲು. ಮುಡ್ಕೊಳಕ್ ಚಂದ. ಅಯ್ಯೋ, ಸೊಪ್ಪು ನೋಡಿ ಹೆಂಗೆ ಕಟ್ಕೊಂಡು ಹೋಗ್ತಾ ಇದ್ದಿ ಟವಲಲ್ಲಿ. ಆವಾಗಲೇ ಕಿತ್ಕೊಂಡಿದ್ರೆ ಆಗ್ತಿತ್ತು. ಕೋನ್ ಐಸ್ ಕ್ರೀಮ್ ಎಷ್ಟು ಅಂಕಲ್? 30. ಯಾವ್ಯಾವ್ದಿದೆ? ಚಾಕೋಬಾರು? ಹಾಂ, ಚಾಕೋಬಾರ್ ಎಷ್ಟು ಅಂಕಲ್? ಇರಿ, ಅವನು ತಗೊಳೋಣ. ನಿನ್ಗೆ ಯಾವ್ದು ಬೇಕು? ನಿಮಗೆ ಎಂತಲ್ಲ ಅದು ಕೊಡ್ಲಿ. ಅದು 30. 30 ಇದು 20 ರೂಪಾಯಿ ಆಗುತ್ತೆ. 30 ರೂಪಾಯಿ ಅದು. ಪರವಾಗಿಲ್ಲ. ಇಲ್ಲೇ ಇದರೆಲ್ಲ 40-50 ಇರುತ್ತೆ. ಸಣ್ಣ ಸಾಕತ್ತೀವಿ. 20 ಇದೆ, ದೊಡ್ಡದು ಬರುತ್ತಂತೆ. ಸಾಕು ಬಾ, ಇನ್ನೆಷ್ಟು 10 ರೂಪೀಸ್ಗೆ. ಯಾವ್ರು?
ಅಚ್ಚು ಒಂದು ಸೈಡ್ ಹಾಕಲ್ಲಿ. ನಾವು ತೋಟದಿಂದ ಬಂದಮೇಲೆ ಮನೆಗೆ ಮನೆಗೆ ಬಂದಮೇಲೆ ಇಲ್ಲಿ ಐಸ್ ಕ್ರೀಮ್ ಅಂತ ಮಾರ್ಕೊಂಡು ಬರ್ತಾಯಿದ್ರು. ಹಾಗೆ ನಾವೆಲ್ಲ ಐಸ್ ಕ್ರೀಮ್ ತೊಗೊಂಡು ತಿಂತಾಯಿದ್ವಿ. ಚಾಕೋಬೇರು ಮತ್ತು ಕೋನ್ ಐಸ್ ಕ್ರೀಮ್ ಎಲ್ಲ ತೊಗೊಂಡು ತಿಂತಾಯಿದ್ವಿ. ಇದು ಒಂಥರ ಚೆನ್ನಾಗಿರುತ್ತಲ್ವ, ಈ ಥರ ಬಂದಾಗ ತೊಗೊಂಡು ತಿನ್ನೋದು. ಹಳ್ಳಿ ಲೈಫು ಆವಾಗವಾಗ ಎಂಜಾಯ್ ಮಾಡ್ತಿರ್ಬೇಕು ಈ ಥರ. ಬಟ್ ನನಗೂ ಈ ಥರ ಸಮ್ಟೈಮ್ಸ್ ಹಿಂಗೆ ಬಂದಾಗೆಲ್ಲ ಹಿಂಗೆ ಈ ಥರ ಎಂಜಾಯ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಗೆ ಹೇಗೆ ಅನಿಸುತ್ತೆ ಹಳ್ಳಿ ಲೈಫ್ ಸ್ಟೈಲ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಏನು ಎಲ್ಲಿ ನೀವು ಎಲ್ಲಿ ಸೊಪ್ಪಿದೆಯಾ? ಆ ಕಡೆ ಇದೆ. ಜಾಸ್ತಿ ಗಿಡ ಹಾಕಿಲ್ಲ, ಅಲ್ಲಿ ವಿಳ್ಯದೆಲೆ ಇದೆ. ಇದು ಕನಕಾಂಬರ ಅನಿಸುತ್ತೆ, ಅದು ರೋಸು. ಸೊಪ್ಪು ಕಿತ್ಕೊಳ್ಳೋಣ. ತೋಟದ ಸ್ವಲ್ಪ ಕಿತ್ಕೊಂಡು ಬಂದ್ವಿ. ಇಲ್ಲ ಸ್ವಲ್ಪ ಹಾಕಿದ್ದಾರೆ. ದೊಡ್ಡದು ಕಿತ್ಕೊಳ್ಳವ, ದೊಡ್ಡದು. ಇಷ್ಟು ಮಾತ್ರ ಹುಲ್ಲು ಹಾಕಿದೆ, ಹಲ್ಲು ಹಾಕ್ಬೇಕು ತಾನೆ. ಹಾಕ್ಬಿಟ್ಟು ಏನು ಮಾಡಿ ಸೊಪ್ಪು ಸಿರಿ ನೋಡಿ. ಇಲ್ಲೇ ಒಂದು ಪುದೀನ ಗಿದೀನ ಬೆಳ್ಕೊತ್ತು ಇದಾಗ್ಬಿಡುತ್ತೆ. ಬಟ್ ಬೆಳ್ಕೊಂಡ್ರೆ ಇದಕ್ಕೆ ಏನು ಎಲ್ಲ ಒಂದೇ ಕಲರ್ ತಂದುಬಿಟ್ಟಿದ್ದೀರಪ್ಪ. ಇಲ್ಲ ಇದೊಂದು ಇದೇ ಒಂಥರ, ಅದೇ ಬೇರೆನಾ? ಅದು ಆ ಕಲರ್ ಏನೋ, ಅದು ಇದು ಸೇಮು. ಬಾಯ್ ತೆಗೆ, ಸೊಪ್ಪು ಕಿತ್ಕೋತ ಬೀಗಿದ್ಬಿಟ್ಟಿಯ. ಮಂಗ್ಳಂಟ್ ಇಲ್ವಾ? ಸಾಕು ಬಾ, ಅಲ್ಲೂ ಇದೆಯಲ್ಲ. ಆ ಸೊಪ್ಪಿಗಿಂತ ಈ ಸೊಪ್ಪು ಚೆನ್ನಾಗಿದೆ, ಇನ್ನು ಎಳೆ ಸೊಪ್ಪಿದೆ. ತಿಂತಾನೇ ಇರೋದನ್ನ ಅವರ್ಗಟ್ಲೆ. ನೀನು ಪಾಠ ಮುರಿ ಬಿಡಕ್ಕೆ ರಾಕ್ಸಿ ಬಾಟ್ಲಿ ಮುಂದೆ ಚೂಚೂರಿ ಮುರಿತಿರೋದು. ಇಲ್ಲ, ಬರೀ ಕ್ರೀಮ್ ಐತಿ. ಇದು ಎಳೆ ಸೊಪ್ಪು, ಎಳೆನ ಹಾಕ್ಬಿಟ್ಟು ಚೆನ್ನಾಗಿರೋದು ಅಂತ ಒಂದು ಸ್ವಲ್ಪ ದೊಡ್ಡದಿದೆ. ಕುತ್ಕೊಳ್ಳೋದು ನೋಡಿದ್ರೆ
ನೀನು ಡೈಲಿ ನೋಡ್ತೀವಿ ಹೋಗ್ತೀಯಾ ನಿಮ್ಗೆ ಗೊತ್ತಿಲ್ವೇ? ಸೊಪ್ಪು ಇಲ್ಲಿ 3 ಪುಸ್ತಕ ಇರೋದು ಗಿಡ ಅಯ್ಯೋ ಸೊಪ್ಪು ತಗೊಳಕ್ಕೆ ಭಾರ್ಗವ್ ಅದು ಮೊಬೈಲ್ದು ಅದು ಆಫ್ ಮಾಡಿಬಿಟ್ಟು ಒಳಗಡೆ ಚಾರ್ಜ್ ಕರೆಂಟ್ ಹೋಗ್ತದೆ. ಏನು ವಿಚಾರ ಮಾಡ್ಕೊಂಡು ಹೋಗಿ ತಗೊಂಡ್ಬಂದಿದ್ದೆ ಇಲ್ಲಿ ಇದಕ್ಕೊಕ್ಕೆ ಲಗೋವಾಗಿ ಅಂತ ಬ್ಯಾಗು ಎಲ್ಲ ತಗೊಂಡ್ಬಂದಿದ್ದೆ. ಏನು ಮತ್ತೆ ಯಾಕೆ ಹೋಗೋದು ಬುಕ್ ಮಾಡಿಬಿಟ್ಟಿದ್ದೀರಾ? ಟೈಮ್ ಬುಕ್ ಆಗಿ ನೋಡಿಲ್ಲಿ ಮತ್ತೆ ಕ್ಯಾನ್ಸಲ್ ಮಾಡಿದ್ರು ಅದಕ್ಕೆಲ್ಲ ಹೋಗ್ತಾರೆ ಅನ್ಸುತ್ತೆ ಅಮೌಂಟ್ ಅಷ್ಟೇ. ಎಷ್ಟು ಬರ್ತದೆ ಕಮ್ಮಗೆ ನೋಡ್ ಭಯ ಅಯ್ಯೋ ನಾವು ಫ್ರೆಂಡ್ಸ್ ಎಲ್ಲ ನಾವು ಹ್ಯಾಪಿ ಬೀಚ್ ಗೋಕರ್ಣ ಮುರುಡೇಶ್ವರ ಕಾರವಾರ ಕಾರವಾರ ಬಿಡ್ಸ್ಕೋಬೇಕು. ನಮ್ಮನೇಲಿ ನೋಡ್ದವ್ರ ಮುಟ್ರು ಸಾಕು ಹೆಂಗ್ ಹೋಗ್ಬಿಡ್ತದೆ ಕೂಡ. ಹೌದಾ? ಮತ್ತೆ ನೋಡ್ಕೊಳ್ಳೋರು ಯಾರು? ಯಾವ ಕರ್ಕೊಂಡು ಅಂದ್ರೆ ಓನ್ ವೆಹಿಕಲ್ ಇದ್ರೆ ಕರ್ಕೊಂಡ್ ಬರ್ಬೋದು. ಮೊನ್ನೆ ಅಭಿಯವ್ರು ಬರ್ತಿದ್ರ ಅಂತ ಅವ್ರು ಕರ್ಕೊಂಡ್ ಬಂದಿದ್ರು ಗಾಡಿಯಲ್ಲಿ ಮೈಸೂರು ಕರ್ಕೊಂಡ್ ಬಂದಿದ್ರು. ಅವ್ರ ಜೊತೆ ಕಳ್ಸಿದ್ದೆ ನಾವು ಬಸ್ಸಲ್ಲೆಲ್ಲ ಕರ್ಕೊಂಡ್ ಬರ್ಬಿಟ್ಟು ಜಾಮೂನ್ ಕೊಡು ಅಂತ ಅಂದೆ ಅವಳು ಹಾಕೊಂಡು ಜಾಮೂನ್ ಕೊಡು ಅಂತ ಬೆಂಗಳೂರಲ್ಲಿ ಇದ್ರ ಅವಾಗ ಒಂದು ವಾರ ಬಂದಲ್ಲೇ ಇತ್ತು. ಹೌದಾ? ಹೋಟ್ಲಲ್ಲಿ ಯಾರು ಬಂದ್ರು ಅವಾಗ ಬಂದ್ರು ಅವರು ಬರ್ತೀವಿ ಮೈದಾನ ಕಳೆದು ಜ್ವರ ಮೈತಾ ವಾಂತಿ ಮಾಡ್ತಾರೆ ಬಸ್ಸಲ್ಲಿ ಅಂದ್ಬಿಟ್ಟು ನನ್ನ ಮಗ ಇವಾಗ ಫೋನ್ ಮಾಡ್ಬಿಟ್ಟು ಜಾಮೂನ್ ಅಂತ ಅದು ಐಸ್ ಕ್ರೀಮು ಅದೆಲ್ಲ ಕೊಟ್ಬಿಡ ತಗೊಂಡು ಹೋಗ್ಬಿಟ್ಟು ನಮ್ಗೆ ಕಣ್ಣು ಒಂದ್ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾನೆ. ಮಾವಿನ ತೊಳೆದ ಗೋಲ್ಡ್ ಎಲ್ಲ ತಕ್ಕೊಡ್ತೀನಿ ಕೊಡ್ತೀಯಾ? ಬಟ್ಟೆ ಏನಂತ ಆ ಗೊಂಬೆ ಒಳಗೆ ತಗೊಳ್ಬೇಕಂತೆ ಕಿತ್ತಿ ಎಲ್ಲ ನೋಡ್ರಿ ಕಟ್ಬಿಟ್ಟಿದ್ದಾರೆ ಕಟ್ಬಿಟ್ಟವ್ರೆ ಹಾಗೆ ಬಂತು ದೊಡ್ಡಮನೆ ಇಟ್ಕೋದ್ರ ನೀರಲ್ಲಿ ಹೋಗ್ಬಿಡ್ತೀನಿ ಕೇಳ್ಕೊಂಡು ನಾನು
ಬಟ್ ಯಾರು ಮಾಡಲ್ಲ ಅಲೋನು ಹಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲೋಡ ಹಾಯ್ ಮಾಡು ಹಾಯ್ ನಿನ್ನ ಹೆಸರೇನು ನಿಮ್ಮ ಹೆಸರೇನು ಹೇಳಿ ಮನೆ ಆಯ್ತಾಯ್ತು ಬಾ ರಿಮೋಟ್ ಇಟ್ಟಿದ್ದೀನಿ ಇಂದ ನಿನ್ನ ತಲೆನೇ ಕಾಣಿಸ್ತಿದ್ಯಪ್ಪ ಇನ್ನು ಯಾರು ಕಾಣಿಸ್ತಿಲ್ಲ ಹಿಂದೆ ಇರೋರು ಹಿಂದೆ ಹೋಗೋ ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಬಾರಪ್ಪ ಇವಾಗ ನಿಂಗೆ ಕರ್ಕೊಂಡೈತಿ ಬಾರಕ್ಕೂ ಬಾರೋ ಆಂಟಿ ಜೊತೆ ಎಲ್ಲ ಮಾತಾಡ್ತಿದ್ವಲ್ಲ ಆಂಟಿ ಮಂಗಳಾಂಟಿನೂ ಹೋದ್ರು. ಅದಾದಮೇಲೆ ನಾವು ಉಪ್ಸಾರು ಮಾಡಿದ್ರು ಅಮ್ಮ. ಊಟ ಮಾಡ್ತಾ ಇದೀವಿ ಬೆಣ್ಣೆ ಹಾಕ್ಕೊಂಡು. ಉಪ್ಸಾರು ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಆದಮೇಲೆ ನಮ್ಮ ಅಜ್ಜಿ ತಾತಂಗೆ ಅವ್ರಿಗೂ ಊಟ ಎಲ್ಲ ಕೊಟ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಇದರ ಕಂಟಿನ್ಯೂಷನ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ಫುಲ್ ಲೆಂತಿ ಆಗುತ್ತಲ್ವ ವಿಡಿಯೋ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.